ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಬೇಗನೆ ರೆಡಿಯಾಗುವಂಥ ಒಗ್ಗರಣೆ ಮಂಡಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಸುಮಾರು 2 ಲೀಟರ್ನಷ್ಟು ಮಂಡಕ್ಕಿ ತಗೊಂಡಿದ್ದೀನಿ. ಮಂಡಕ್ಕಿಗೆ ನೀರು ಹಾಕ್ಕೊಳ್ಳೋಣ. ಚೆನ್ನಾಗಿ ನೆನೆಸ್ಬಿಟ್ಟು ಹಿಂಡಿ ತಕ್ಕೊಳ್ಳೋಣ. ತೆಕ್ಕೊಳ್ಳೋಣ. ನೀರಲ್ಲಿ ಚೆನ್ನಾಗಿ ಈ ಥರ ನೆನೆಸ್ಬಿಟ್ಟು ಈ ಥರ ಹಿಂಡಿ ತಕ್ಕೊಂಬಿಡೋಣ. ನೀರಲ್ಲಿ ನೆನೆಸಿ ಹಿಂಡಿ ತಕ್ಕೊಂಡಿರೋದು. ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಿಲಿ. ಸಾಸಿವೆ ಹಾಕ್ಕೊಳ್ಳೋಣ. ಜೀರಿಗೆ, 2 ಹಸಿಮೆಣಸಿನ್ಕಾಯಿ ಹಾಕ್ತೀನಿ. 2 ಮೀಡಿಯಮ್ ಸೈಜ್ ಈರುಳ್ಳಿ, ಕರಿಬೇವು, ಚಿಕ್ಕದು ಟೊಮೆಟೊ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ತುಂಬ ಫ್ರೈ ಆಗೋದು ಬೇಡ ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನಾನಿಲ್ಲಿ ಹುಣಸೆ ರಸ ಹಿಂಡಿ ಇಟ್ಕೊಂಡಿರೋದು, ಸಣ್ಣ ನೆಲ್ಲಿಕಾಯಿ ಗಾತ್ರದ್ದು. ಗ್ಯಾಸು ಲೋ ಫ್ಲೇಮಲ್ಲೇ ಇರಲಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ 1/4 ಟೀ ಸ್ಪೂನಷ್ಟು, ಹುಳಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಸಕ್ಕರೆ, 1/4 ಟೀ ಸ್ಪೂನಷ್ಟು ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹುಣಸೆ ರಸ ಸ್ವಲ್ಪ ಬೇಯಬೇಕು ಒಗ್ಗರಣೆಯಲ್ಲಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಬೇಯಿಸ್ಕೊಳ್ಳೋಣ. ನೀವು ಈ ಥರ ಒಗ್ಗರಣೆ ಮಾಡಿ ಎತ್ತಿಟ್ಕೊಂಡ್ಬಿಟ್ರೂ ಕೂಡ 2-3 ದಿನ ಇದೇ ಥರ ಆರಾಮಾಗಿರುತ್ತೆ. ಹೊರಗಡೆಗೆ ಇಟ್ಕೊಂಡು ನೀವು ಬೇಕಾದಾಗೆ ನೀವು ಒಗ್ಗರಣೆ ಮಂಡಕ್ಕಿ ನೆನೆಸ್ಕೊಂಡು ಕಲಿಸ್ಕೊಂಡು ಬಿಸಿ ಮಾಡ್ಕೊಂಡ್ಬಿಡ್ಬೋದು. ಹುಣಸೆ ರಸ ಎಲ್ಲ ಬೆಂದಿದೆ ನೋಡಿ, ಎಣ್ಣೆ ಎಲ್ಲ ಮೇಲೆ ಬರ್ತಾ ಇದೆ. ನೆಂದಿರೋ ಮಂಡಕ್ಕಿ ಹಾಕ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಳ್ಳೋಣ. ನಾನು ಇಲ್ಲಿ ಹುರ್ಗಡ್ಲೆ ಪುಡಿ ಹಾಕ್ತಾ ಇದ್ದೀನಿ, ಪುಟಾಣಿ ಪುಡಿ. 1 ರಿಂದ 1.5 ಸ್ಪೂನಷ್ಟು ಹುರ್ಗಡ್ಲೆ ಪುಡಿ ಹಾಕ್ಕೊಂಡಿರೋದು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು. ಮಂಡಕ್ಕಿ ಒಗ್ಗರಣೆ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.